ದುರ್ಗ ಬಿಟ್ಟವ್ರು ನಾನ್ ಸ್ಟಾಪ್ ಆಗಿ ಬಂದ್ವಿ. ಎಲ್ಲಪ್ಪ ಇದ್ದೀವಿ ಅಂದರೆ ಶಿರಾ ಟೋಲು ಖಾಲಿ ಇದೆ, ಟೋಲ್ ಗೇಟ್ ಎಲ್ಲ ಆರಾಮಾಗಿ ಹೋಗೋಣ. ಇನ್ನೇ ಹಗ್ಗ ಅಂತೂ ಒಂದನ ಕರೆಕ್ಟ್ ಆಗಿದಾವೆ ನೋಡ. ಹೊಸ ನಮಸ್ಕಾರ. ಈ ಗಾಡಿಗೆ ಪೇಂಟ್ ಮಾಡಿಸ್ಬೇಕು, ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ತೀವಿ. ಈಗ ಮಳೆಗಾಲ ಮುಗಿಬೇಕು. ಫೈನಲಿ ಕಂಪ್ನಿ ಹತ್ರ ಬಂದಿದ್ದಾಯ್ತು. ಇದೇ ಕಂಪ್ನಿ ಮುಂದೆ ರೈಟ್ ಸೈಡಲ್ಲಿ ಕಾಣೋದು. ಗಾಡಿಗಳು ಎಷ್ಟು ಗೊತ್ತಾ, ಪಾರ್ಕಿಂಗ್ ಫುಲ್ ಆಗೈತೆ, ಹಂಗಾಗಿ ರೋಡ್ ಸೈಡಾಗಿ ಗಾಡಿ ಹಾಕೊಂಡಿದ್ವಿ. ನಮ್ಮ ಮುಂದೆ ಇನ್ನೂ 3 ಗಾಡಿ ಇದ್ದಾವೆ. ನಿನ್ನೆ ಬೆಳಗ್ಗೆ 9:15 ಇಲ್ಲಿ ಕಂಪ್ನಿ ಹತ್ರ ಬಂದರು. ಲಾಸ್ಟ್ 24 ಅವರ್ಸಿಂದ ಇಜ್ಜಾಗದಲ್ಲೇ ಇದ್ದೀವಿ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಮಲಗ್ದೊಂದು ಸಂಜೆ 6 ಗಂಟೆಗೆ ಎದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಕ್ಸ್. ನಾನು ನಿಮ್ಮ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಂದರೆ, ಲಾಸ್ಟ್ ವ್ಲಾಗ್ ನೋಡ್ರಿಗೆ ಗೊತ್ತಿರುತ್ತೆ, ದುರ್ಗದಲ್ಲಿ ಬಂದು ಟೈರ್ ಇಟ್ಟು ಅಂತ ಮಲ್ಕೊಂಬಿಟ್ಟಿದ್ವಿ. ಒಂದೇ ಟೈರ್ ಮೇಲೆ ವೆಯ್ಟ್ ಬಿಡುತ್ತೆ ರನ್ನಿಂಗಲ್ಲಿ ಅಂತ. ಈಗ ಹೊಸ ಟೈರ್ ತಂದು ಹಾಕ್ಕೊಬೇಕಿತ್ತು, ಬಟ್ ನೈಟ್ ಆಗಿರೋದ್ರಿಂದ ಎಲ್ಲೂ ಸಿಗಲ್ಲ. ಇನ್ನೊಂದು ರಾಕಿ ಹತ್ರ ಇತ್ತು, ಅದನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂದ್ರೂ ಸಮಸ್ಯೆನೇ. ಇಲ್ಲಿ ಟ್ರಿಪ್ ಖಾಲಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಧೈರ್ಯ ಮಾಡಿ. ಈಗ ರಾಕಿ ನಮ್ಮ ಡಾಬಸ್ಪೇಟೆವರೆಗೂ ಜೊತೆಗೆ ಬರ್ತಾನೆ. ಹಂಗೇನೋ ಟೈರ್ಗೆ ಪಂಚರ್ ಆಯಿತು ಅಂದರೆ ಆ ಸ್ಟೆಪ್ನೇ ಇರ್ತದೆ, ಹಾಕ್ಕೊಂಡು ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಹಂಗಾಗಿ ರಾಕಿ ಬರೋದು ವೆಯ್ಟ್ ಮಾಡ್ತಾ ಇದ್ವಿ. ಬಂದಿದ್ರೆ ನಾವು ಜಲ್ದಿ ಬಿಟ್ಬಿಡ್ಬೋದಿತ್ತು. 3 ಗಂಟೆ ಕರೆಕ್ಟಾಗಿ ಟೈಮು, 3:15 ಆಗಕ್ಕೆ ಬಂದುಬಿಡ್ತು. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ನಮ್ಮ ರಾಕಿ ಇಲ್ಲೇ ನಮಗೆ ವೆಯ್ಟ್ ಮಾಡ್ತಿದ್ನು. ಹಿಂದೆ ನೋಡಿ ಒಂದು ಹಗ್ಗ ಇಲ್ಲೆಲ್ಲ ಕೆಳಗೆ ಬಂದಾಗ. ಏನು ಸ್ವಾಮಿ, ಹಗ್ಗ ಹಿಂದೆ ಒಂದೂ ಇಲ್ಲ, ಹಗ್ಗ ಒಂದೂ ಇಲ್ಲ ಹಿಂದೆ. ಬೆಲ್ಟ್ ಹಾಕಿದ್ಯಾ? ಬೆಲ್ಟ್ ಹಾಕಿದ್ಯಾ? ಸರಿ ಬಾ, ಆಯ್ತು. ದುರ್ಗ ಬಿಟ್ಟವ್ರು ನಾನ್ ಸ್ಟಾಪ್ ಆಗಿ ಬಂದ್ವಿ. ಎಲ್ಲಪ್ಪ ಇದ್ದೀವಿ ಅಂದರೆ ಶಿರಾ ಟೋಲು ಖಾಲಿ ಇದೆ, ಟೋಲ್ ಗೇಟ್ ಎಲ್ಲ ಆರಾಮಾಗಿ ಹೋಗೋಣ. ಇನ್ನೇನು ಹೆಚ್ಚು ಕಡಿಮೆ ಹತ್ತತ್ರ ಇದ್ದೀವಿ ಬೆಂಗಳೂರಿಗೆ. ಇನ್ನೊಂದು 100 ಕಿಲೋಮೀಟರ್ ಹೋದ್ರೆ ಬೆಂಗಳೂರು ರೀಚ್ ಆಗಿಬಿಡ್ತೀವಿ. 2 ಗಾಡಿ ಇಲ್ಲ ಶಿರಾ ಟೋಲ್ ಹತ್ರ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ್ಬಂದ್ವಿ. ಇನ್ನೇನಪ್ಪ ರಾಕೇಶ್ ಏನು ಸಮಾಚಾರ? ಯಾವ ಕಡೆ ಪಯಣ? ಒಂದ್ಸರಿ ಟೈರ್ ಚೆಕ್ ಮಾಡ್ಕೊಂಡು ಹೋಗೋದು ನಡಿ. ನಮ್ಮ ಗಾಡಿ ಟೈರ್ ಚೆಕ್ ಮಾಡಬೇಕು. ಯಾಕೆ ಅದು ಒಳಗಡೆ ಕುಂತೈತೆ ನೋಡು, ಹೊರಗಡೆ ಟೈರ್ ಕುಂತಂಗೈತೆ ನೋಡು. ಒಳಗಡೆ ಟೈರ್ ಚೆಕ್ ಮಾಡು. ಇದು ಬೆಂಕಿ ಆಗ್ಬಿಡೈತೆ ನಮ್ದು ಹೊರಗಡೆ ಟೈರು. ಹಗ್ಗ ಅಂತೂ ಒಂದನ ಕರೆಕ್ಟ್ ಆಗಿದಾವೆ ನೋಡ. ಹೊಸ ರೈಟ್ ಸೈಡ್ ಟೈರ್ ಏನು ಸ್ವಲ್ಪನೂ ಇಟ್ಟಿಲ್ಲ. ಲೆಫ್ಟ್ ಸೈಡ್ ಏನೋ ಸಿಂಗಲ್ ಮಾಡಿದೀವಲ್ಲ, ಒಂದು ಸ್ಟೆಪ್ನೇ ಹಾಕ್ಬಿಟ್ಟು ಒಂದು ಎಕ್ಸ್ಟ್ರಾ ಬಟನ್ ಟೈರ್ ಹಾಕಿದೀವಲ್ಲ, ಅದು ಎಕ್ಸ್ಟ್ರಾ ಬಟನ್ ಇರೋ ಟೈರ್ ಸಿಕ್ಕಾಬಿಟ್ಟೆ ಹೀಟ್ ಆಗ್ತೈತೆ. ಸರಿ ಸುಮಾರು ಇನ್ನೂ 4-5 ಟ್ರಿಪ್ ಹಿಂಗೆ ಹೊಡೆದು ಅಂದರೆ ಅದು ಏರ್ ಬಂದು ಹೊಡೆದೋಗುತ್ತೆ. ಹಾಗಾಗಿ ಈ ಟ್ರಿಪ್ ಬಂದು ಚೇಂಜ್ ಮಾಡ್ಕೊಳ್ಳೇಬೇಕು. ಬನ್ನಿ ಆರಾಮಾಗೆ ಹೊರಡೋಣ ಇಲ್ಲಿಂದ. ಈಗ ನಿಧಾನಕ್ಕೆ ಬಿಟ್ಬಿಡೋಣ. CB ಡೌನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಗಾಡಿ ಜೊತೆಗೇನೆ 8 ವೀಲ್ ಕೂಡ ಜೊತೆಗೇನೆ ಬರ್ತಾ ಐತೆ. ಡಾಬಸ್ಪೇಟಲ್ಲಿ ಇಬ್ಬರು ಡೈವರ್ಷನ್ ಆಗ್ತೀವಿ, ಬೆಂಗಳೂರು ಕಡೆ ಹೋಗಲ್ಲ. ನಾನು ದೇವನಹಳ್ಳಿ ಲೆಫ್ಟ್ ತೊಗೊತೀನಿ. ನಮ್ಮ ರಾಕಿ ರಾಮನಗರ ಹೋಗ್ಬೇಕು, ಮಾಗಡಿ ಮೇಲೆ ಹೋಗ್ತಾನೆ, ರೈಟ್ ತೊಗೊತಾನೆ. ನೋಡಿ ನಮ್ಮ ರಾಕಿ ಗಾಡಿ ಇಲ್ಲೇ ಇದೆ. ನಮಸ್ಕಾರ. ಈ ಗಾಡಿಗೆ ಪೇಂಟ್ ಮಾಡಿಸ್ಬೇಕು, ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡಿಸ್ತೀವಿ. ಈಗ ಮಳೆಗಾಲ ಮುಗಿಬೇಕು, ಮತ್ತೆ ಗಲೀಜಾಗ್ಬಿಡ್ತದೆ ಗಾಡಿ. ಹಂಗಾಗಿ ಕ್ಲೀನಾಗಿ ರೀಪೇಂಟಿಂಗ್ ಬಂದು ಬೇರೆ ಕಲರ್ ಮಾಡಿಸ್ತೀವಿ. ಇವಾಗ ಏನಿದೆಯೋ ಈ ಕಲರ್ ಬ್ರೌನ್ ಬಿಟ್ಟು ಬೇರೆ ಕಲರು ಒಂದು 3-4 ಕಲರ್ ಚೂಸ್ ಮಾಡಿ ಇಟ್ಟಿದ್ದೀವಿ. ಬ್ಲ್ಯಾಕ್ ಒಂದಿದೆ, ಪಿಂಕ್ ಒಂದಿದೆ, ಲೈಟ್ ಗ್ರೀನ್ ಒಂದಿದೆ. ನೋಡೋಣ, ಒಂದು 4-5 ಕಲರ್, ಬ್ಲೂ ಒಂದಿದೆ, ಸ್ಕೈ ಬ್ಲೂ, ಯಾವುದೋ ಒಂದು ಕಲರ್ ಫುಲ್ಲು ಆಲ್ಟ್ರ್ ಮಾಡ್ಸೋಣ ಈ ಗಾಡಿನ ಕೂಡ. ಸ್ವಲ್ಪ ದಿನ ಹೋಗ್ಲಿ, ಇನ್ನು ಮಳೆಗಾಲ ಮುಗಿಲಿ. ಗಾಡಿಗಳು ಈ ಥರ ರೋಡಲ್ಲಿ ಬ್ರೇಕ್ ಡೌನ್ ಆಗಿಬಿಟ್ರೆ ಭಾರಿ ಹಿಂಸೆ. ಮೊನ್ನೆ ನಾವು ಹಿಂಸೆ ಪಟ್ವಲ್ಲ, ಎಷ್ಟು ಹಿಂಸೆ ಪಟ್ಟು ಹೇಳಿ. ಅಲ್ಟ್ರಾ ಗಾಡಿ ರೋಡಲ್ಲಿ ಬ್ರೇಕ್ ಡೌನ್ ಆದಾಗ 1.5 ದಿನ ಹೆಚ್ಚು ಕಮ್ಮಿ ಒಂದು 20 ಅವರ್ ಮೇಲೆ ಕಷ್ಟಪಟ್ಟಿದ್ದೀವಿ ನಾವು.
ಹೋದ ವಾರದಲ್ಲಿ ನಮ್ದು ಗಾಡಿ ಟ್ರಬಲ್ ಆಗಿದ್ದು, ಬ್ರೇಕ್ ಡೌನ್ ಆಗಿತ್ತಲ್ಲ ಹುಬ್ಳಿ ಬೈಪಾಸಲ್ಲಿ. ಅಲ್ಲಿ ಇದೇ ಥರ ಹೈವೇ ಮಾಡ್ತಾಯಿದ್ರು, ಸರ್ವಿಸ್ ರೋಡಿಗೆ ಬಿಟ್ಟಿದ್ದು. ಸರ್ವಿಸ್ ರೋಡಿಗೆ ಬಿಟ್ಟಿದ್ರು ಗೊತ್ತಲ್ಲ, ಆ ಸರ್ವಿಸ್ ರೋಡಿಗೆ ಬಿಟ್ಟಾಗ ಅಲ್ಲೇನ ಈ ಥರ ಗಾಡಿ ಬಂದಿತ್ತು ಅಂದಿದ್ರೆ ನಮ್ಮ ಗಾಡಿ ಟ್ರಬಲ್ ಆಗಿರೋ ಟೈಮ್ಗೆ ಹೆಚ್ಚು ಕಮ್ಮಿ ನಮ್ಮ ಗಾಡಿ ರೋಡಲ್ಲಿ 20 ಅವರ್ ಮೇಲೆ ನಿಂತಿದ್ದು, 22 ಅವರ್ ನಿಂತಿತ್ತು. ಆ ಟೈಮಲ್ಲಿ ಏನಾದರೂ ಇಂಥದ್ದು ಒಂದು ಗಾಡಿ ಬಂದಿದ್ರೆ, ಒಂದೇ ಒಂದಿಂಥ ಗಾಡಿ ಬಂದಿದ್ರು ನಮ್ಮ ರೋಡ್ ಪೂರ್ತಿ ಬ್ಲಾಕ್ ಆಗಬೇಕಿತ್ತು. ಇಡೀ ರೋಡೇ ಬ್ಲಾಕ್ ಆಗಬೇಕಿತ್ತು. ಆ ಥರ ಪರಿಸ್ಥಿತಿ ಬಂದ್ಬಿಡೋದು. ನಮ್ಮ ಅದೃಷ್ಟಕ್ಕೆ ಈ ಥರದ್ದು ಒಂದು ಗಾಡಿ ಕೂಡ ಬಂದಿಲ್ಲ ನೋಡಿ. 2 ಗಾಡಿ ಪಾಸ್ ಆಗಲ್ಲ ಇಲ್ಲಿ. ಹಾಗಾಗಿ ಏನೋ ಆಗಿದೆ, ರೋಡ್ ಜಾಮ್ ಆಗಿದೆ ಅಂದರೆ ಗಾಡಿ ಯಾವುದೋ ಟಚ್ ಆಗಿದೆ ಅಂತ ಅರ್ಥ. ಮುಂದೆ ನೋಡೋಣ ಏನಾಗೈತೆ ಅಂತ. KSRTCನೇ ಫುಟ್ಪಾತ್ಗೆ ಹೋಗಿದ್ದಾನೆ. ಏನೋ ಆಗಿದೆ ಒಟ್ಟು. ಏನಂತ ಅಲ್ಲಿ ಹೋಗಿ ನೋಡೋಣ, ಹತ್ರ ಹೋಗಿ ಗೊತ್ತಾಗುತ್ತೆ. ಬಾರು ರಾಜ್ ರತನ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಹೊಸ ಗಾಡಿ BATR 9600 SLX. ಅಯ್ಯೋ KSRTC ಬಸ್ಗೆ ಬಂದ್ಬಿಟ್ಟು ಅಯ್ಯೋ ಕ್ಯಾಂಟ್ರು ಆಕ್ಸಿಡೆಂಟ್ ಆಗೈತೆ. ಫೈನಲ್ ಆಗಿ ದೇವನಹಳ್ಳಿ ರೀಚ್ ಆಗಿದೆ. ಆಯಿತು. ಈ ರೈಟ್ ಸೈಡಲ್ಲಿ ಏನು ಕಾಣುತ್ತೋ ಅದೆಲ್ಲ ದೇವನಹಳ್ಳಿ. ಹಿಂದೆ ಹೈದ್ರಾಬಾದ್ ಬೈಪಾಸ್ ಅರ್ಧ ಕಿಲೋಮೀಟ್ರ್ ಹಿಂದೆ ಹೋಯ್ತು. ಇಲ್ಲೇ ಸರ್ವಿಸ್ ರೋಡಿಗೆ ತೊಗೊಂಡು ಬಿನ್ಮಂಗ್ಲ ಹತ್ರ. ಮುಂದೆ ಹೋದರೆ ಲೆಫ್ಟ್ ತೊಗೊಂಡ್ರೆ ಕೋಲಾರ್ಗೆ ಹೋಗೋ ರೋಡು. ಬಟ್ ನಾವು ಸ್ಟ್ರೈಟ್ ಹೋಗ್ತೀವಿ. H ಕ್ರಾಸ್ಗೆಲ್ಲ ಹೋಗುತ್ತಲ್ಲ ಆ ರೋಡು. ನಾವು ಸ್ಟ್ರೈಟ್ ಹೋಗ್ತೀವಿ. ಸ್ಟ್ರೈಟ್ ಹೋದರೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇರಬೇಕು. ಎಷ್ಟೈತೆ? 5 ಕಿಲೋಮೀಟ್ರ್ ಐತೆ ಕಂಪ್ನಿ. ಯಾವ ಕಡೆಯಿಂದ ಕಂಪ್ನಿ ಅಡ್ರೆಸ್ ಎಲ್ಲಪ್ಪ ಅಂದರೆ, ನಾವು ಏನು ಹೊಸಕೋಟೆಯಿಂದ ಹೈವೇಲಿ ಒಂದು ದೇವನಹಳ್ಳಿ ಎಂಟ್ರಿ ಆಗ್ತೀವಲ್ಲ 4 ಲೈನ್ ಇಳಿದ್ಬಿಟ್ಟು ಅಲ್ಲಿದೆ ಕಂಪ್ನಿ ಕರೆಕ್ಟಾಗಿ. ಹಾಗಾಗಿ ಇಲ್ಲೇ ಸರ್ವಿಸ್ ರೋಡಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು 5 ಕಿಲೋಮೀಟ್ರ್ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಹೋಗ್ಬಿಟ್ಟು ಕಂಪ್ನಿಲಿ ಎಂಟ್ರಿ ಮಾಡಿಸಿ ಬಿಡೋಣ. ಏನು ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಗೊತ್ತಿಲ್ಲ. ಎಷ್ಟು ಗಾಡಿ ಇದಾವೆ ನಮ್ಮ ಮುಂದೆ ಇನ್ನು ಅದು ಗೊತ್ತಿಲ್ಲ. ಫ್ರೆಂಡ್ಸ್, ನಮ್ಮ ಗೂಗಲ್ ಅಕ್ಕ ಮೋಸ ಮಾಡಿಬಿಟ್ಲು ಫ್ರೆಂಡ್ಸ್. ಇವತ್ತು ನೋಡಿ, ಹಿಂದೆ ಸರ್ವಿಸ್ ರೋಡ್ಗೆ ತೋರಿಸ್ಬಿಡ್ತು. ಅಲ್ಲಿಂದ 5 ಕಿಲೋಮೀಟ್ರ್ ಸರ್ವಿಸ್ ರೋಡಾಗಿ ಬಂದರೆ ಎಕ್ಸಿಟ್ ಇಲ್ಲೇ ಐತಿ. ನಾವು ಬ್ರಿಡ್ಜ್ ಕೆಳಗೆ ರೈಟ್ ತಗೊಂಡೈತಿ ಮುಂದೆ ಹೋಗಿ. ಇದು ಹೆಂಗಣ ಗೂಗಲ್ ಅಕ್ಕನೇ ನಮಗೆ ಮೋಸ ಮಾಡಿದ್ರೆ ನಾವು ಯಾರು ನಂಬೋಣ? ಏನು ಮಾಡೋಕ್ಕಾಗಲ್ಲ. ಗೂಗಲ್ ಅಕ್ಕ ಒಂದೊಂದ್ಸರಿ ಕೈ ಕೊಡ್ತಾಳೆ, ಅಡ್ಜಸ್ಟ್ ಮಾಡ್ಕೊಬೇಕು. ಏನೂ ಮಾಡೋಕ್ಕಾಗಲ್ಲ. ಫಸ್ಟು ಹೊಟ್ಟೆಗೆ ಏನಾರ ಟಿಫನ್ ನೋಡಿಕೊಂಡು ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು. 1 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ಎಲ್ಲೋದ್ರೆ ಮತ್ತೆ ಟಿಫನ್ ಸಿಕ್ಕಿಲ್ಲ ಅಂದರೆ ಮತ್ತೆ ಕಷ್ಟ. ಬ್ರಿಡ್ಜ್ ಕೆಳಗೆ ಮೋಸ್ಟ್ಲಿ ಆ ಕಡೆ ಅದನ್ನ ಹೋಟ್ಲ್ ಇರ್ಬೋದು ಅಂತ ಹೋಪ್ ಇದೆ. ನೋಡುವ ಏನಾಗುತ್ತೆ ಅಂತ. ಫೈನಲಿ ಕಂಪ್ನಿ ಹತ್ರ ಬಂದಿದ್ದಾಯ್ತು. ಇದೇ ಕಂಪ್ನಿ ಮುಂದೆ ರೈಟ್ ಸೈಡಲ್ಲಿ ಕಾಣೋದು. ಗಾಡಿಗಳು ಎಷ್ಟು ಗೊತ್ತಾ? ಪಾರ್ಕಿಂಗ್ ಫುಲ್ ಆಗೈತೆ. ಹಾಗಾಗಿ ರೋಡ್ ಸೈಡಾಗಿ ಗಾಡಿ ಹಾಕ್ಕೊಂಡಿದ್ವಿ. ನಮ್ಮ ಮುಂದೆ ಇನ್ನೂ 3 ಗಾಡಿ ಇದ್ದಾವೆ. ಅನಿಲ ಎಲ್ಲಿ ಬಂದು ತಗ್ಲಾಕೊಂಡ್ವು. ಖಾಲಿ ಆಗುತ್ತಾ ಇವತ್ತು? ನನಗೆ ನಂಬಿಕೆನೇ ಇಲ್ಲ. ಒಳಗೆ 2, 4, 6, 8, 11, 12 ಗಾಡಿ ಒಳಗಿದ್ದಾವೆ. ಇಲ್ಲೊಂದು 3 ಗಾಡಿ, 15 ಗಾಡಿ, 16ನೇ ಗಾಡಿ ನಮ್ಮದು. 16ನೇ ಗಾಡಿ ನಮ್ಮದು. ಸೊ ಅವೆಲ್ಲ ತುಂಬಿದ್ರೆ ಇದೊಂದು ಸಮಸ್ಯೆ ಸೀರಿಯಲ್ಲು ಕಂಪ್ನಿಗಳಿಗೆ. ಅದೇ ಕೋಳಿ ಫೀಡ್ ತುಂಬ್ಕೊಂಬಂದ್ರೆ ಬೇಗ ಖಾಲಿ ಆಗ್ಬಿಡೋದು. ಇಷ್ಟೊತ್ತಿಗೆ ಏನೂ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಲೇಬೇಕು, ಖಾಲಿ ಮಾಡಿಸ್ಲೇಬೇಕು. ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದು. ಕಣ್ಣಾಗ ಉರಿತಿದ್ದಾವೆ. 1 ಅವರ್ ಮಕ್ಕಂಡಿದ್ದಾಳನ. ನಮ್ಮ ಅಣ್ಣಂಗೆ ಒಳ್ಳೆ ನಿದ್ದಾಗಿತ್ತೆ. ಆರಾಮಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ, ರೀಲ್ಸ್ ನೋಡ್ಕೊಂಡು. ನಾವೊಂದು ಒಳ್ಳೆ ನಿದ್ದೆ ಮಾಡಿ ಎದ್ದು ಆಮೇಲೆ ಸ್ವಲ್ಪ ಏಟಿಂಗ್ ಕೆಲಸ ಎಲ್ಲ ಆಯ್ತಾ ಮುಗಿಸಿ 1 ಗಂಟೆಗೆ ಹೋಗಿ ಕೇಳ್ತಾರೆ ಗೇಟಾಗೆ, ಅಣ್ಣ ಖಾಲಿ ಮಾಡೋಣ. ಏನು ಮಾಡ್ತಾರೆ ಏನೋ ನೋಡೋಣ, ಅಪ್ಡೇಟ್ ಮಾಡ್ತೀವಿ ಆಮೇಲೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಏನಪ್ಪ ಮ್ಯಾಟ್ರು ಅಂದರೆ, ನಿನ್ನೆ ವ್ಲಾಗೇನೂ ಶೂಟ್ ಮಾಡಲಿಲ್ಲ. ನಿನ್ನೆ ಬೆಳಗ್ಗೆ 9:30 ಇಲ್ಲಿ ಕಂಪ್ನಿ ಹತ್ರ ಬಂದರು. ಲಾಸ್ಟ್ 24 ಅವರ್ಸಿಂದ ಇಜ್ಜಾಗದಲ್ಲೇ ಇದ್ದೀವಿ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಮಲಗ್ದೊಂದು ಸಂಜೆ 6 ಗಂಟೆಗೆ ಎದ್ದೀನಿ. ಒಳ್ಳೆ ನಿದ್ದೆ ಮಾಡಿದ್ದೀನಿ. 1 ತಿಂಗಳು ನಿದ್ದೆ ನಿನ್ನೆ ಒಂದೇ ದಿನ ತೀರ್ಸಾಕಿದ್ದೀನಿ. ಯಾಕಂದರೆ ನಿನ್ನೆ ಗಾಡಿ ಖಾಲಿ ಆಗಲಿಲ್ಲ. ಒಂದು ದಿನ ಆಲ್ಟಿಂಗ್ ಆಯ್ತು ಗಾಡಿ. ಹಾಗಾಗಿ ಇಷ್ಟು ಗಾಡಿಗಳಿದಾವೆ ನೋಡಿ, ಇನ್ನೂ ಎಷ್ಟು ಗಾಡಿಗಳಿದಾವೆ, ಲೋಡ್ ಗಾಡಿಗಳು. ಫ್ಯಾಕ್ಟ್ರಿ ಸ್ವಲ್ಪ ಯಾಕೆ ನೆಗ್ಲೆಕ್ಟ್ ಮಾಡ್ತೈತೆ ಖಾಲಿ ಮಾಡೋಕ್ಕೆ. ಇವೆಲ್ಲ ನಮ್ಗಿಂತ ಮುಂಚೆ ಬಂದಿರೋ ಗಾಡಿ. ನಮ್ಮ ಮುಂದೆ ಒಂದು ಗಾಡಿ ಇದೆ, ಅಲ್ಲೊಂದಿದೆ ಸೋಯದು, ಇಲ್ಲೊಂದು ತಮಿಳ್ನಾಡು ಗಾಡಿ ಒಂದಿದೆ. ತಮಿಳ್ನಾಡಲ್ಲ, ಕರ್ನಾಟಕ ಗಾಡಿನ, ಅದು VRL ಇರೋದು. ಇಷ್ಟು ಗಾಡಿ ಇದ್ದಾವೆ. ನೋಡೋಣ ಏನು ಕತೆ ಏನು ಅಂತ. ಇನ್ನೂ ಏನೂ ಗೊತ್ತಿಲ್ಲ. ಖಾಲಿ ಮಾಡ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಫೋನ್ ಮಾಡಿದ್ದೆ ಲೋಡ್ ಮಾಡಿಸೋರಿಗೆ, ಇಲ್ಲ 10 ಗಂಟೆ ಮೇಲೆ ತೊಗೊತಾರೆ ಒಳಗಡೆ. ನಿನ್ನೆನೇ ಫೋನ್ ಮಾಡೋದಲ್ವ ಅಂದರು. ನಿನ್ನೆ ನಾನು ಅವ್ರಿಗೆ ಫೋನ್ ಮಾಡೋಕ್ಕೆ ಎಲ್ಲ ಪ್ರೆಜರ್ ಹಾಕೋಕೆ ಹೋಗಿಲ್ಲ, ಆರಾಮಾಗಿ ಮಾಡಲಿ ಅಂತ.
ಅದರಲ್ಲಿ ಇನ್ನು ಸೆಕ್ಯೂರಿಟಿ ಅಂತ ಅಡ್ವರ್ಟ್ ಮಾಡಿದ್ದಾನೆ. ನಮ್ಮ ಗಾಡಿ ಬೆಳಗ್ಗೆ 9 ಗಂಟೆಗೆ ಎಂಟ್ರಿ ಆಗಿರೋದು, ಒಳಗೆ ಬಿಲ್ ತೊಗೊಂಡೋಗಿ ಕೊಟ್ಟರೆ 3 ಗಂಟೆಗೆ ಅಂತ. ಇಲ್ಲ ನಿನ್ನೆನೇ ಗಾಡಿ ಖಾಲಿ ಆಗೋದು. ಒಬ್ಬರು ಮಾಡೋ ತಪ್ಪಿಂದ ಇಬ್ಬಿಬ್ಬರು ಲಾಕ್ ಆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಇವತ್ತು ಖಾಲಿ ಮಾಡ್ಕೊಂಡು ಇವತ್ತು ಏನಾದ್ರು ಲೋಡ್ ಮಾಡೋ ಪ್ಲಾನಿಂಗ್ ಇದೆ ದುರ್ಗದ ಕಡೆಗೆ, ನೋಡೋಣ ಹೆಂಗಾಗುತ್ತೆ ಅಂತ. ನಮ್ಮ ಅಲ್ಟ್ರಾ ಗಾಡಿ ರೆಡಿ ಮಾಡಿಸ್ಬೇಕು. ಬೆಲ್ ಹೌಸಿಂಗ್ ತರಿಸಿದ್ವಿ, ಅಹಮದಾಬಾದಿಂದ ಬಂದಿದೆ. ಇವತ್ತು ನಿನ್ನೆ ಸಂಜೆ ರೀಚ್ ಆಗಿದೆ, ಬಂದು 1 ವಾರ ಆಯ್ತು ಗಾಡಿ ನಿಂತ್ಕೊಂಡು. ಈಗ ಹೋಗ್ಬಿಟ್ಟು 2 ದಿನ ಗಾಡಿ ಮುಂದೆ ಇದ್ದು ಎಲ್ಲ ಗೇರ್ ಬಾಕ್ಸ್ ರೆಡಿ ಮಾಡಿಸ್ಬೇಕು. ನಾಳೆ ಬಿಚ್ಕೊಳಕ್ಕೆ ಹೇಳ್ತೀನಿ. ನಾಳೆ ಬೆಳಗ್ಗೆ ರೀಚ್ ಆಗ್ತೀವಲ್ಲ ದುರ್ಗಕ್ಕೆ. ಇವತ್ತೇನು ಬೇಕಲ್ಲಿದ್ದು ಇವತ್ತು ಲೋಡ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ರೀಚ್ ಆಗ್ತೀವಲ್ಲ, ಆರಾಮಾಗಿ ಹೋದ್ರೆ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನಿನ್ನೆ ಬೆಳಗ್ಗೆ ಬಂದಿದ್ದು, ಇವತ್ತು ಸಂಜೆ ಗಾಡಿ ಖಾಲಿ ಮಾಡ್ತಾರೋ ಇಲ್ಲ ಇನ್ನೂ ಗೊತ್ತಿಲ್ಲ. ಇವಾಗ ಒಳಗೆ ಹಾಕೊಂಡಿದ್ದಾರೆ, ಅದು ಗಲಾಟೆ ಮಾಡಿ ಬಂದಿದ್ದಕ್ಕೆ. ಮಾಡ್ತೀರಾ ಇಲ್ಲ ಅದನ್ನು ಹೇಳ್ರಿ ಅಂದಿದ್ದಕ್ಕೆ ಸದ್ಯಕ್ಕೆ ಇವಾಗ ಗಾಡಿ ತಗೊಂಬ ಅಂತ ಹೇಳಿದ್ರು. 3 ಗಾಡಿಗೆ ಹೇಳಿದ್ದಾರೆ, ನಮ್ಗೆ ಬಿಟ್ಟು ಇನ್ನೂ 2 ಗಾಡಿಗೂ ಖಾಲಿ ಆಗೋರ್ಗೂ ಗ್ಯಾರಂಟಿ ಇಲ್ಲ ಅವ್ರದ್ದು. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಟೈಮ್ ವೇಸ್ಟೇ, ಸಂಜೆ 3 ಗಂಟೆ ಆಲ್ರೆಡಿ. ಇನ್ನು ಖಾಲಿ ಮಾಡಿದ್ರು ಲೋಡ್ ಎಲ್ಲಿ ಮಾಡೋಕ್ಕಾಗ್ತದೆ, ಮತ್ತು ನಾಳೆಗೆ ಲೋಡು ಭಾರಿ ಹಿಂಸೆ ಆಗ್ಬಿಟ್ಟಿದೆ. ಫೈನಲ್ ಆಗಿ ಸಂಜೆ 5 ಗಂಟೆಗೆ ನಮ್ಮ ಗಾಡಿ ಖಾಲಿ ಆಯಿತು. ಇವತ್ತು ಟೈಮ್ ವೇಸ್ಟೇ. ನೈಟ್ 10 ಗಂಟೆ ಮೇಲೆ ಲೋಡಿಂಗ್ ಇದೆ, ಬಟ್ 2 ದಿನ ಈ ಫ್ಯಾಕ್ಟ್ರಿಗೆ ಬಂದು ಲಾಕ್ ಆದ ಪರಿಸ್ಥಿತಿ ಆಯಿತು. ಈಗ ಸದ್ಯಕ್ಕೆ ಫೈನಲಾಗಿ ಗಾಡಿ ಖಾಲಿ ಆಯಿತು, ಹೊರಗಡೆ ತಂದು ಹಾಕಿದ್ದೀವಿ. ನೋ ಎಂಟ್ರಿ, ಸಿಟಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ನೈಟ್ ಹೋಗೋಣ ಅಂತ ಪ್ಲಾನಿಂಗ್ ನಮ್ದು ಇವತ್ತು. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಸದ್ಯಕ್ಕೆ ನಾವಿರೋದು ಬಂದು ದೇವನಹಳ್ಳಿ. ಕಂಪ್ನಿ ಖಾಲಿ ಮಾಡ್ಕೊಂಡು ಇಲ್ಲೇ ಹೊರಗೆ ಹಾಕೊಂಡಿದ್ವಿ, ಯಾಕಂದರೆ ಬೆಂಗಳೂರು ಸಿಟಿ ನೋ ಎಂಟ್ರಿ. ಸಿಟಿ ಒಳಗಡೆ ಹೋಗಬೇಕು, ಸಿಟಿಯಿಂದ ಆಚೆ ಹೋಗ್ಬೇಕು ಅಂದ್ಕೊಳ್ಳಿ. ಸಿಟಿ ಒಳಗಿಂದ ಹೋಗಿ ಆಚೆ ಹೋಗಬೇಕು. ಎಲ್ಗಪ್ಪ ಅಂದರೆ ಮೈಸೂರು ರೋಡ್ಗೆ ಹೋಗಬೇಕು. ಬೇರೆ ಆಪ್ಷನ್ ಏನೂ ಇಲ್ಲದೆ ಇಲ್ಲೇ ಆಲ್ಟ್ ಆಗಿದ್ದೀವಿ. 1 ಅವರ್ ಮುಂಚೆ ಖಾಲಿ ಮಾಡಿದ್ರೆ 4 ಗಂಟೆ ಒಳಗೆ ಹಾರ್ಕೊಂಡು ಹೋಗಿಸೋದು ಲೋಡ್ ಮಾಡಿಬಿಡ್ಬೋದಿತ್ತು. ಬಟ್ ದೆರ್ ಈಸ್ ನೋ ಆಪ್ಷನ್. ಖಾಲಿ ಆಗಿದೆ ಗಾಡಿ 5 ಗಂಟೆಗೆ, ಹಂಗಾಗಿ ಇಲ್ಲೇ ನಿಂತ್ಕೊಂಡಿದ್ದೀವಿ. ಈಗ ದೇವನಹಳ್ಳಿ ಎಂಟ್ರೆನ್ಸ್ಗೆ ಹೋಗಿ ನಿಂತ್ಕೊಳ್ಳೋಣ. ನೋ ಎಂಟ್ರಿ ಬಿಡಲ್ಲ ಪೊಲೀಸರಲ್ಲಿ, ಗಾಡಿ ಸೈಡ್ಗೆ ಹಾಕ್ಸ್ತಾರೆ. 10 ಗಂಟೆಗೆ ಬಿಡ್ತಾರೆ. ಆ್ಯಕ್ಚುಲಿ ಬೆಂಗಳೂರು ನೋ ಎಂಟ್ರಿ ಮುಗಿಯೋದು 9 ಗಂಟೆಗೆ, ಬಟ್ ಈ ಹೈದ್ರಾಬಾದ್ ರೋಡ್ ಮಾತ್ರ ಬಿಡೋದೇ 10 ಗಂಟೆಗೆ, ಟ್ರಾಫಿಕ್ ಜಾಸ್ತಿ ಇರ್ತದೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಕೆಲವು ರೂಲ್ಸ್ಗಳು ಅವ್ರವ್ರು ಮಾಡ್ಕೊಂಡ್ರು. ಈಗ ಹೋಗಿ ಅಲ್ಲಿ ನಿಂತ್ಕೊಳ್ಳೋಣ. 10 ಗಂಟೆಗೆ ಬಿಟ್ಟರೆ ನನ್ನ ಪ್ರಕಾರ 50 ಕಿಲೋಮೀಟ್ರ್ ಹೋಗ್ಬೇಕು. ನಾಯಂಡಹಳ್ಳಿ ಬಿಟ್ಟು ಮುಂದೆ ಮೈಸೂರು ರೋಡಲ್ಲಿ PS ಕಾಲೇಜ್ ರೋಡಲ್ಲಿ ಹೋಗಬೇಕು. ಹೆಚ್ಚು ಕಡಿಮೆ ಒಂದು 12 ಗಂಟೆಗೆ ರೀಚ್ ಆಗ್ತೀವಿ. ನಮ್ಗೆ 12 ಗಂಟೆಗೆ ಹೋಗ್ತೀವಿ. 12 ಗಂಟೆಗೆ ಅಲ್ಲಿಗೆ ಹೋದರೆ ಒಂದು 2-3 ಗಂಟೆ ಲೋಡ್ ಮಾಡ್ತಾರೆ. ಬೆಳಗ್ಗೆ ಒಂದು 6-7 ಗಂಟೆ 8 ಗಂಟೆ ಆಗಲ್ಲ, 5 ಅವರ್ ಬೇಕು ಹೋಗಕ್ಕೆ. 5ರಿಂದ 6 ಅವರು. ಒಂದು 3 ಗಂಟೆಗೆ ಬಿಟ್ಟರೆ 3ರಿಂದ 4, 5, 6, 7, 8, 9 ಗಂಟೆಗೆ ಹೋಗ್ತೀವಿ. ನಾಯಕನಹಟ್ಟಿ ಲಾಸ್ಟ್ ಟೈಮ್ ತುಂಬ್ಕೊಂಡು ಹೋಗಿದ್ದೀವಿ ಗೊತ್ತಾ, ವಾಟ್ರ್ ಲೋಡು, ಅದೇ ಲೋಡು. ನಾಯಕನಹಟ್ಟಿಗೆ ಹೋಗಬೇಕು. ನಮ್ಮ ಸಬ್ಸ್ಕ್ರೈಬರ್ದೇ ಅದು ಲೋಡು. ಪಾರ್ಟಿಯಲ್ಲಿ ನಾಯಕನಹಟ್ಟಿಯವರು ಹೋಗೋಣ ಅಂತ ಬನ್ನಿ. ಫಸ್ಟ್ ಇಲ್ಲಿಂದ ಗಾಡಿ ಚಲ್ಪುಡಿಯೋಣ. 2 ದಿನ ಆಯ್ತು ಇಲ್ಲಿಗೆ ಬಂದು. ನೀಲ ಇವತ್ತು 4 ಗಂಟೆ ಬನ್ನಿ ಹೋಗಿ ಫಸ್ಟ್ ಅಲ್ಲಿ ಮುಂದೆ ಸೀರಿಯಾಗಿ ಹಾಕೋಣ. ಏನಕ್ಕೆ ಬೇಗ ಹೋಗಿ ಹಾಕ್ಕೊಬೇಕಾದ್ರೆ ಅದಕ್ಕೂ ರೀಸನ್ ಇದೆ. ಅಕಸ್ಮಾತಾಗಿ ಏನೋ ನಾವು ಇಲ್ಲಿ ಬೇರೆ ಕಡೆ ಹಾಕ್ಕೊಂಡ್ಬಿಟ್ಟು ಲೇಟಾಗಿ ಹೋದ್ವಿ ಅಂದರೆ ಲಾರಿಗಳೆಲ್ಲ ಸಿಟಿ ಒಳಗೆ ನುಗ್ಗಿಬಿಡ್ತವೆ, ಟ್ರಾಫಿಕ್ ಜಾಸ್ತಿ ಆಗ್ತದೆ. ಅದ್ರ ಬದಲು ನಾವೇ ಲೈನಲ್ಲಿ ಮುಂಚೆ ಇದ್ದರೆ ಬೇಗ ಹೋಗ್ಬಿಡ್ತೀವಿ. ನಮ್ದು ಖಾಲಿ ಗಾಡಿ ಆಗಿರೋದ್ರಿಂದ ಬೇಗ ನುಗ್ಗಿಬಿಡ್ತದೆ. ಆರಾಮಾಗಿ ಟ್ರಾಫಿಕ್ ಇಲ್ದಂಗೆ ಸ್ವಲ್ಪ ಬೇಗ ಹೋಗ್ಬಿಡ್ತೀವಿ ಅನ್ನೋದೊಂದು ಹೋಪ್ ಅಷ್ಟೇ. ಟ್ರೈ ಮಾಡುವ, ಬೇಗ ಹೋಗುವ. ಇಲ್ಲಿಂದ ಫಸ್ಟ್ ಬಿಡೋಣ ಬನ್ನಿ, ಗಾಡಿ ಎತ್ಕೊಂಡು ಹೋಗೋಣ. ಯೂಟರ್ನ್ ಮಾಡಬೇಕು, ಮುಂದೆ ಯೂಟರ್ನ್ ಮಾಡ್ಕೊಂಡು ಬರೋಣ. ಹಂಗೆ ನೋ ಎಂಟ್ರಿ ತಪ್ಸ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಮುಂದೆ ಏನು ಮಾಡಿದ್ರು ಪೊಲೀಸರು ಬಿಡಲಿಲ್ಲ. ನಮಗವ್ರಿಗೂ ಫುಲ್ ಜಗಳ. ಏನೋ ಅಂದ್ಬಿಟ್ರು ಅಂತ ನಾನು ಸಿಕ್ಕಾಪಟ್ಟೆ ರೈಸ್ ಆಗಿಬಿಟ್ಟಿದ್ದೆ. ಹಂಗೆ ಕಿತ್ತಾಡ್ಕೊಂಡು ಸ್ವಲ್ಪ ಹೊತ್ತು ಗಾಡಿ ಸೈಡ್ಗೆ ಹಾಕೊಂಡು ಮಕ್ಕಳಪ್ಪ ಅಂದರು. ಸೈಡ್ಗೆ ಹಾಕ್ಕೊಂಡು ರೆಸ್ಟ್ ಮಾಡಿದ್ವಿ. ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇಲ್ಲೇ ಗಾಡಿಗಳೆಲ್ಲ ಹೋಗ್ತೀವಿ ನೋಡ್ಬೋದು, ಲಾರಿಗಳೆಲ್ಲ. ಈಗ ನಾವು ಬಿಡೋ ಟೈಮು ಟಿಪ್ಪರ್ಗಳು ಹೊಲ್ಟಿವಿ ಅಂದರೆ ಮುಗೀತು, ನೋ ಎಂಟ್ರಿ ಬಿಟ್ಟೈತೆ ಅಂತ. ಸ್ವಲ್ಪ ಹೊಡ್ಕೊಂಡು ಯೂಟರ್ನ್ ಮಾಡ್ಕೊಂಡು ಹಿಂಗೆ ಆಪೋಸಿಟ್ ಸರ್ವಿಸ್ಗಳೆಲ್ಲ ಹೋಗ್ಬಿಡೋಣ ಬೇಗ. ಇವಾಗಲೇ ಲೋಡ್ ಮಾಡ್ಬೇಕು, ನೈಟ್ ಹೋಗಿ ಅದೇ ಸಮಸ್ಯೆ. ಲೋಡ್ ರೆಡಿ ಮಾಡಿ ಇಟ್ಟಿದ್ದೀವಿ, ಹಂಗಾಗಿ ಅರ್ಜೆಂಟ್ ಇದೆ, ಹೋಗೋಣ. ಅಪರೂಪಕ್ಕೆ ಬೆಂಗಳೂರಿಗೆ ಬಂದರೆ ಟ್ರಾಫಿಕ್ದೊಂದು ಕಾಟ ಆಗ್ಬಿಡೈತೆ ನಮಗೆ. ಹೆವಿ ಟ್ರಾಫಿಕ್ ಇದೆ, ಹೆವಿ ಅಂದರೆ ಹೆವಿ. ಗೊರಗುಂಟೆಪಾಳ್ಯ ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ, ನೋಡಬೇಕು. ಗೊರಗುಂಟೆಪಾಳ್ಯ ಒಂದು ಪಾಸ್ ಆಗಿಬಿಟ್ರೆ ಸೀದಾ ನಾವು ಲೋಡಿಂಗ್ ಪಾಯಿಂಟ್ಗೆ ಹೋದಂಗೆ. ಈಗ ನೈಟೇ ಲೋಡ್ ಮಾಡ್ಕೊಂಡು ಹೋಗ್ತೀವಿ, ನೈಟೇ ಲೋಡ್ ಮಾಡ್ತಾರೆ. 24x7 ಕಂಪ್ನಿ ಲೋಡಿಂಗ್ ನಡೀತಾ ಇತ್ತಂತೆ. ಹಂಗಾಗಿ ಆದಷ್ಟು ಬೇಗ ಹೋಗಿ ಟ್ರೈ ಮಾಡೋಣ. ಗೊರಗುಂಟೆಪಾಳ್ಯವ್ರಿಗೂ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ಬೇಗ ಬಂದುಬಿಟ್ವಿ. ಇಲ್ಲಿಂದ ಇನ್ನು ಮುಂದೆ ಹೋಗೋದಿಲ್ಲ. ಟೈಮ್ ಎಷ್ಟು ನೋಡೋದಿಲ್ಲ, ಎಷ್ಟಾಯ್ತು, ಎಷ್ಟಾಯ್ತು ಟೈಮು? 10:30. 10:15 ಅಂದರೆ 11:15 ಹೋಗ್ತೀವಿ ಕಂಪ್ನಿ ಹತ್ರ, ಹೆಚ್ಚು ಕಡಿಮೆ. ಕರೆಕ್ಟ್ ಸಿಗ್ನಲ್ ಪಾಸ್ ಮಾಡಬೇಕು. ಅಜ್ಜಿ ಬಂದು ಸಿಗ್ನಲ್ ಬಿದ್ದುಬಿಡ್ತು ನೋಡಿ. ಲಾಸ್ಟ್ ಗಾಡಿ ನಮ್ಮದೇ, ಫಸ್ಟ್ ಗಾಡಿ ನಮ್ಮದೇ. ಈಗ ಆ ಕಡೆ ಇದ್ದೀವಿ, ಗಾಡಿಗಳಿದ್ದಾವೆ, ಎಲ್ಲ ಪಾಸ್ ಆಗಲಿ. ಆಮೇಲೆ ಸಿಗ್ನಲ್ ಬಿಟ್ಟ ಮೇಲೆ ಹೋಗೋಣ. ಗೊರಗುಂಟೆಪಾಳ್ಯ ಇದ್ದೀವಿ. 10:15, 11:15 ಅಷ್ಟೊತ್ತಿಗೆ ಕಂಪ್ನಿ ಹತ್ರ ಲೋಡ್ ಮಾಡಿಸ್ತೀವಿ. ಸಕ್ಕತ್ ಅಂದರೆ ಸಕ್ಕತ್ ಬೇಗ ಬಂದ್ವಿ. ಆಲ್ರೆಡಿ 11:15 ಕಂಪ್ನಿ ಹತ್ರ ಬಂದು ಗಾಡಿ ನಿಲ್ಸಿದ್ದೀವಿ. ಸದ್ಯಕ್ಕಿಲ್ಲೇ
ಈಗ ನಮ್ಮ ಕೆಲಸ ಮಲ್ಕೊಳೋದು. ನಮ್ಮ ಮನೇಲಿ ಲೋಡ್ ಮಾಡಿಸ್ತಾನೆ, ಒಂದು 2 ಅವರ್ಗೆ ಲೋಡ್ ಆಗುತ್ತೆ. ಒಂದು 2 ಗಂಟೆಗೆ ಬಿಟ್ಟರು ಬೆಳಗ್ಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾವು ಬಂದು 4 ಗಂಟೆ ರೀಚ್ ಆಗಬೇಕು. ಖಾಲಿ ಮಾಡ್ಬೇಕು ನಾಳೆ ಬೆಳಗ್ಗೆ ಬೇಗ. ಅಣ್ಣ ಲೋಡ್ ಮಾಡಿಸ್ತೀಯಾ? ಲೋಡ್ ಮಾಡ್ಸೋದು ನಿಮ್ಮ ಜವಾಬ್ದಾರಿ, ಗಾಡಿ ಓಡಿಸೋದು ನಮ್ಮ ಜವಾಬ್ದಾರಿ. ಓಕೆ, ನೀರು ಕುಡಿ. ನೀರು ಕುಡಿಬೇಕಂದ್ರೆ ಒಳಗೆ ಹೋಗಿಸ್ಕೊಂಡು ಕುಡಿ, ಕೊಡ್ತಾರೆ. ಹಾಂ ಹಾಂ, ಡನ್. ಬಾಯ್, ಗುಡ್ ನೈಟ್. ಟೈಮು ಆಲ್ರೆಡಿ ಬಂದೊಂದು 1/4 ಗಂಟೆ ಆಯಿತು. ಇವಾಗ ಟೈಮು 11:30. ಒಂದು 2 ಅವರ್ ಮಕ್ಕಂಡು ಇದ್ರೆ ಸಾಕು. ಒಂದು 2 ಗಂಟೆವರೆಗೆ ಒಳ್ಳೆ ನಿದ್ದೆ ಆಗ್ಬಿಟ್ರೆ ಆಮೇಲೆ ಆರಾಮಾಗಿ ಗಾಡಿ ಓಡಿಸ್ಬೋದು. ಗಾಡಿ ಎಲ್ಲ ಲೋಡ್ ಆಗೋ ಅಷ್ಟೊತ್ತಿಗೆ ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ ಆಯಿತು. 4 ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟಪ್ಪ 4:15 ಆಯ್ತು. ಅವಾಗಲೇ ಹಗ್ಗ ಹಾಕೋಣ 4:15. ಈಗ ಬಿಲ್ ಇಸ್ಕೊಂಡು ಬಿಟ್ಟಿದ್ದೀವಿ. ನೈಸ್ ರೋಡ್ಗೆ ಹತ್ಬೇಕು ಹೋಗಿ. ನೋಡಿ ಲೋಡ್ ಆಯಿತು. ಈಗ ಎಲ್ಲ ಗಾಡಿ ಹೋದ್ವು, ನಮ್ಮದು ಲಾಸ್ಟ್ ಗಾಡಿ. ಬನ್ನಿ ಈಗ ಹೊರಡೋಣ ಇಲ್ಲಿಂದ ಸೀದಾ. ಇಲ್ಲಿ ಬಿಟ್ರೆ ನಾನ್ ಸ್ಟಾಪಾಗೆ ಹೋಗಬೇಕು. ಬೆಳಗ್ಗೆ ಪಾರ್ಟಿ ನಿನ್ನೆಯಿಂದ ಅರ್ಜೆಂಟ್ ಮಾಡ್ತಾನೆ. ಅವರು ಆಲ ಸುಳ್ಳು ಹೇಳ್ಬಿಟ್ಟವ್ರೆ, ಸಂಜೆ ಲೋಡಾಗಿ ಬಿಟ್ಟಿದ್ದೆ ಗಾಡಿ ಅಂತ. ಹಂಗಾಗಿ ಸ್ವಲ್ಪ ಬೇಗ ಹೋಗೋಣ. ಅಲ್ಲಿಂದ ಸೀದಾ ಬಂದು ನೆಕ್ಸ್ಟ್ ಸ್ಟಾಪ್ ಕೊಟ್ಟಿದ್ದೆ ನೆಲಮಂಗಲ ಟೋಲ್ ಹತ್ರ. ಟೈಮ್ ಒಂದು 5:52. ಒಂದು ವೀಡಿಯೋ ಶೂಟ್ ಮಾಡೋದಿದ್ದು ರೀಲು, ಹಾಗಾಗಿ ನಿಧಾನಕ್ಕೆ ಶೂಟ್ ಮಾಡ್ಕೊಂಡು ಬಂದ್ವಿ. ಏನಪ್ಪ ನೀಲ್, ಯಾವಾಗ ಪೋಸ್ಟ್ ಮಾಡೋಣ ರೀಲ್ನ? ಎಡಿಟ್ ಮಾಡಿ ಸದ್ಯದೆಲ್ಲ ಪೋಸ್ಟ್ ಮಾಡ್ತೀವಿ. ಒಳ್ಳೆ ರೀಲು ಚೆನ್ನಾಗಿದೆ. ಏನಪ್ಪ ಕಾನ್ಸೆಪ್ಟು ಅಂದರೆ ಒಂಥರ ಟ್ರಕ್ ಡ್ರೈವರ್ಸ್ದು ಪ್ಲೇ ಲಿಸ್ಟ್ ಸಾಂಗ್ಗಳದು ಅದೊಂದು ವೀಡಿಯೋ ಮಾಡಿದ್ದೀವಿ ರೀಲ್ಗೆ. ಅದನ್ನ ಅಪ್ಲೋಡ್ ಮಾಡೋಣಂತೆ. ಸದ್ಯಕ್ಕೆ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬೇಕು. ಅಣ್ಣ ಅಡ್ಡ ಹಾಕ್ಬಿಟ್ಟವನೇ. ರಿವರ್ಸ್ ಹೋಗೋಣ. ನೋಡಿ ಇಂದ ಗಾಡಿ ಯಾವಿಲ್ಲಲ್ಲ, ಬಿಡು ಕ್ಯಾಮ್ರಾ ಎತ್ಬಿಡು, ರಿವರ್ಸ್ ಕ್ಯಾಮ್ರಾ. ಆಗಿ ಹಿರಿಯೂರು ರೀಚ್ ಆಗಿದ್ದಾಯ್ತು. ಇಲ್ಲಿಂದ ಈಗ ಲೆಫ್ಟ್ ತೊಗೊಂಡು ಚಳಕೆರೆ ಕಡೆ ಹೋಗೋಣ. ಬ್ರಿಡ್ಜ್ ಹತ್ಬಿಟ್ಟು ಹೋಗ್ಬೇಕು. ಇಲ್ಲಿ ಎಂತ ಎಡವಟ್ ಮಾಡಿದಾರೆ ಅಂದರೆ ಫ್ಲೈಓವರ್ ಹತ್ತಕ್ಕೆ ಜಾಗನೇ ಇಲ್ಲ. ಇಲ್ಲಿ ಸರ್ವಿಸ್ ರೋಡ್ ತೊಗೊಂಡು ಆಪೋಸಿಟ್ ಸರ್ವಿಸ್ ರೋಡಲ್ಲಿ ಹೋಗಿ ಮತ್ತೆ ಯೂಟರ್ನ್ ನೋಡ್ಕೊಂಡು ಹತ್ಬೇಕು. ಇದು ನ್ಯಾಷನಲ್ ಹೈವೇ, ಅದು ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡೋದು ಹೆಂಗೆ ಅನ್ನೋದೇ ಗೊತ್ತಿಲ್ಲ ನನ್ನ ಮಕ್ಳಿಗೆ. ಏನು ರೋಡ್ಗಳಂತ ಮಾಡ್ತಾರೋ, ಏನಂತ ಮಾಡ್ತಾರೋ, ತಲೆ ಕೆಟ್ಟೋಗ್ಬಿಡ್ತದೆ. ಆ್ಯಕ್ಚುಲಿ ಬೆಂಗಳೂರು ಕಡೆಯಿಂದ ಬಳ್ಳಾರಿ ಕಡೆಗೆ ಹೋಗೋ ಗಾಡಿಗಳು ಸಿಕ್ಕಾಪಟ್ಟೆ ಇರ್ತದೆ. ಎಲ್ಲ ಗಾಡಿಗಳು ಹಿಂಗೆ ಆಪೋಸಿಟ್ ಹೋಗಿ ಹೋಗ್ಬೇಕು, ಅದೇ ಹಿಂಸೆ. ನೋಡಿ ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಸರ್ವಿಸ್ ರೋಡ್ಗೆ ತೊಗೊಂಡು ರೈಟ್ ಸೈಡ್ ರಾಂಗ್ ಸೈಡ್ ಹೋಗ್ಬಿಟ್ಟು ಮತ್ತೆ ಫ್ಲೇವರ್ ಹತ್ತು ಹೋಗ್ಬೇಕು. ಇಲ್ಲ ಅಂದರೆ ಇಲ್ಲಿಂದ 2-3 ಕಿಲೋಮೀಟ್ರ್ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬಂದು ಮತ್ತು ಅಲ್ಲಿಂದ ಸರ್ವಿಸ್ ರೋಡ್ ತೊಗೊಂಡು ಹತ್ಬೇಕು. ಹೆಂಗೆ ಹೋಗುತ್ತಾರೆ ಹೇಳಿ. ಗಾಡಿ ಎತ್ಕೊಂಡು ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದಾಯಿತು. ಖಾಲಿ ಮಾಡ್ಕೊಂಡು ಬಂದ್ವಿ. ವ್ಲಾಗೇನೋ ಶೂಟ್ ಮಾಡೋಕೆ ಹೋಗಲಿಲ್ಲ. ಲೋಕಲ್ಲು ರೆಗ್ಯುಲರಾಗಿ ಬರೋದು. ಅನಿಲ್ ಇವಾಗ 2 ದಿನ ರಜಾ ಕೊಡ್ತಾ ಇದ್ದೀವಿ. ಊರಿಗೆ ಹೋಗಿ ಬರ್ತಾನಂತೆ, ಆರಾಮಾಗಿ ಹೋಗಿ ಬರಲಿ. ಊರು ಟಟ್ಟಾ ಬೈ 2 ದಿನ ರಜಾ ನಮಗೂ. ಗಾಡಿ ಇಲ್ಲೇ ಇರ್ತದೆ. ಈ ಗಾಡಿ ನಾಳೆ ನಾಡ್ದು ರೆಡಿ ಮಾಡಿಸ್ಬಿಟ್ಟು ಇದನ್ನು ರನ್ ಮಾಡಿಬಿಟ್ಟು ಆಮೇಲೆ ಈ ಗಾಡಿ ಎತ್ತಬೇಕು. ಯಾಕಂದರೆ 2 ದಿನ ಲೋಡಿಂಗ್ ಇಲ್ಲ. ಚಿಕ್ಕ ಗಾಡಿಗಳು 2 ಬಂದಿದ್ದಾವೆ ಲೋಡಾಗಿ. ಅವು ನಾಳೆ ಬಿಸಿಲಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ, ನಿಲ್ಸ್ಕೊಂಡವ್ರೆ. ಸಂಜೆ ಬಿಡ್ತಾರೆ. ಬೆಂಗಳೂರು ಕಡೆ ಹೋಗ್ಬೇಕು. 2 ಗಾಡಿ ಅಲ್ಲೊಂದಿದೆ 8 ವೀಲ್ ಒಳಗೆ ಲೋಡ್ ಆಗ್ತಾ ಇದೆ. ಸಲಗ ಒಂದಿಲ್ಲ, ಸಲಗ ಒಂದು ಆ ಕಡೆಗೆ ಹೋಗ್ಬಿಟ್ಟೈತೆ ನಿನ್ನೆ ಲೋಡಾಗಿ. ನೀರಾವೆಲ್ಲ ಇಲ್ಲೇ ಇದೆ ನೋಡಿ. 1 2 3 4 5 6 ಎಲ್ಲ ಇಲ್ಲ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಈ ವಿಡಿಯೋ ನಿಲ್ಗೆ ಮುಗಿಸೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.